ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಮೊದಲಿಗೆ ನಾನು ಲಾಸ್ಟ್ ಒಂದು ವಿಡಿಯೋ ಹಾಕಿದ್ನಲ್ವಾ, 10 ತಿಂಗಳಲ್ಲಿ ನಾವು 10 ಲಕ್ಷ ಸಾಲನ ತೀರಿಸಿ ಈಗ 10,000 ಗ್ರಾಸರಿಯನ್ನು ತರಿಸ್ಕೊಂಡಿದ್ದೀವಿ ಅಂತಂದ್ಬಿಟ್ಟು ಆ ಒಂದು ವಿಡಿಯೋ ಹಾಕೋದಕ್ಕೆ ನನಗೆ ತುಂಬ ಅಂದರೆ ತುಂಬಾ ಅನ್ಕಂಫರ್ಟಬಲ್ ಅಂತ ಅನಿಸ್ತಾ ಇತ್ತು. ಈ ವಿಡಿಯೋಸನ್ನು ನಾನು ಯಾವ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಅಂತಂದ್ರೆ, ಹಿಂದಿನ ದಿನನೇ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ವಿಡಿಯೋಸ್ ಎಡಿಟಿಂಗ್ ಮಾಡೋದಾಗಿರ್ಬೋದು, ಮತ್ತೆ ವಿಡಿಯೋಗೆ ವಾಯ್ಸ್ ಓವರ್ ಕೊಡೋದಾಗಿರ್ಬೋದು, ಅದನ್ನ ಚೆಕ್ ಮಾಡೋದಾಗಿರ್ಬೋದು, ಮತ್ತೆ ವಿಡಿಯೋನ ಅಪ್ಲೋಡ್ ಮಾಡಿ ಶೆಡ್ಯೂಲ್ ಮಾಡಿ ಇಡೋದಾಗಿರ್ಬೋದು, ಹಿಂದಿನ ದಿನನೇ ನಾನು ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿರ್ತೀನಿ. ಆದರೆ ಆ ಒಂದು ವಿಡಿಯೋ ಮಾತ್ರ ನಾನು ರಾತ್ರಿ 8 ಗಂಟೆ ಆದರೂ ಏನು ಮಾಡೇ ಇರಲಿಲ್ಲ. ಅಂದರೆ ಎಡಿಟಿಂಗ್ ಮಾಡಿ ಇಟ್ಕೊಂಡಿದ್ದೆ, ಆದರೆ ವಾಯ್ಸ್ ಓವರ್ ಕೊಡೋದಾಗಿರ್ಬೋದು, ಮತ್ತು ಅದನ್ನು ಚೆಕ್ ಮಾಡೋದಾಗಿರ್ಬೋದು, ಶೆಡ್ಯೂಲ್ ಮಾಡಿ ಇಡೋದಾಗಿರ್ಬೋದು ಏನು ಮಾಡೇ ಇರಲಿಲ್ಲ. ಆಮೇಲೆ 8 ಗಂಟೆ ಮೇಲೆ ವಾಯ್ಸ್ ಓವರ್ ಕೊಟ್ಟೆ. ಅದು ನನ್ನ ಮೈಂಡಲ್ಲಿ ಏನಿತ್ತು ಅಂತಂದರೆ, ಈ ಒಂದು ವಿಚಾರನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಇತ್ತು. ಆದರೆ ಇದನ್ನು ಹೆಂಗೆ ಶೇರ್ ಮಾಡ್ಕೊಳ್ಳೋದು, ಯಾರು ಏನು ಅಂದ್ಕೊಳ್ತಾರೋ, ನಮ್ಮ ಫ್ಯಾಮಿಲಿ ಮೆಂಬರ್ಸೂ ಕೆಲವ್ರು ನೋಡ್ತಾ ಇರ್ತಾರೆ ನನ್ನ ವೀಡಿಯೋಸನ್ನು, ಅವರೆಲ್ಲ ಏನು ಅಂದ್ಕೊಳ್ತಾರೋ ಏನೋ ಅಂತ ತುಂಬಾ ಕನ್ಫ್ಯೂಷನ್ ಆಗ್ತಾ ಇತ್ತು. ಏನು ಮಾಡೋದೀಗ? ನನ್ನ ಮೈಂಡಲ್ಲೇನೋ ಈ ಒಂದು ವಿಚಾರನ ಶೇರ್ ಮಾಡ್ಕೊಳ್ಬೇಕು ಅಂತ ಅನಿಸ್ತಾ ಇದೆ. ಆದರೆ ಇದನ್ನು ಶೇರ್ ಮಾಡಿದ್ರೆ ಯಾರು ಯಾವ ರೀತಿಯಾಗಿ ತಗೊಳ್ತಾರೋ ಏನೋ, ಈ ಒಂದು ವಿಡಿಯೋ ಯಾವ ರೀತಿಯಾಗಿ ಪೋರ್ಟ್ರೇಟ್ ಆಗುತ್ತೋ ಏನೋ ಅಂತಂದ್ಬಿಟ್ಟು ನನಗೆ ತುಂಬ ಟೆನ್ಷನ್ ಆಗ್ತಾ ಇತ್ತು. ಆಮೇಲೆ ನನ್ನ ಹಸ್ಬೆಂಡ್ನ ಕೇಳಿದ್ದಕ್ಕೆ ಪರವಾಗಿಲ್ಲ ಹೇಳು, ಇದರಲ್ಲೇನಿದೆ ಅಂತಂತಂದರು. ಆಮೇಲೆ ಸರಿ ಆಯಿತು ಅಂತಂದ್ಬಿಟ್ಟು ನಾನು ಆ ವಿಡಿಯೋಗೆ ವಾಯ್ಸ್ ಓವರ್ ಕೊಟ್ಟಿದ್ದೆ. ಆಮೇಲೆ ಅದನ್ನು ಚೆಕ್ ಮಾಡೋದಾಗಿರ್ಬೋದು, ಮತ್ತು ವಿಡಿಯೋಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕೋದಾಗಿರ್ಬೋದು, ಇದೇನೇನು ನಾನು ಮಾಡ್ಕೊಂಡಿರಲಿಲ್ಲ. ನೈಟ್ 10 ಗಂಟೆ ಆಗ್ಬಿಡ್ತು. ಸರಿ ಆಯಿತು ಅಂತಂದ್ಬಿಟ್ಟು ಅಲ್ಲಿಗೇನೆ ಸ್ಟಾಪ್ ಮಾಡಿಬಿಟ್ಟು ಮಲಗಿಬಿಟ್ಟೆ. ಮತ್ತು ಬೆಳಗ್ಗೆ ಒಂದು 7:45ಗೆ ತಗೊಂಡೆ. ಸರಿ ಆಯಿತು, ಇವತ್ತು ವಿಡಿಯೋ ಹಾಕಬೇಕಲ್ವಾ, ಈ ಒಂದು ವಿಡಿಯೋನ ಹಾಕೋದೋ ಬೇಡವೋ ಅಂತಂದ್ಬಿಟ್ಟು ಆವಾಗಲೂ ಅದೇ ರೀತಿಯಾಗಿ ನನಗೆ ಫೀಲಿಂಗ್ಸ್ ಆಗ್ತಾ ಇತ್ತು. ಸರಿ ಅಂತಂದ್ಬಿಟ್ಟು ಆ ವಿಡಿಯೋನ ಚೆಕ್ ಮಾಡಿದೆ. ನನಗೇನು ಇದರಲ್ಲಿ ತಪ್ಪಿಲ್ಲ ಅಂತ ಅನ್ನಿಸ್ತು. ಆಮೇಲೆ ಮ್ಯೂಸಿಕ್ ಕೊಟ್ಟೆ, ಎಲ್ಲ ರೆಡಿ ಮಾಡಿ ವಿಡಿಯೋನ ಶೆಡ್ಯೂಲ್ಡ್ ಮಾಡಿ ಇಡೋದಕ್ಕೆ ಹೋದೆ. ಆ ಒಂದು ಟೆನ್ಷನಲ್ಲಿ ಅದು ಪಬ್ಲಿಷ್ ಆಗಿಬಿಡ್ತು. ಆದರೆ ಇದು ಏನಪ್ಪ ಇದು, ನಾನು ಶೆಡ್ಯೂಲ್ ಮಾಡೋಕ್ಕೆ ಹೋದೆ, ಯಾವುದೋ ಟೆನ್ಷನಲ್ಲಿ ಪಬ್ಲಿಷ್ ಆಗಿಬಿಡ್ತಲ್ವ ಅಂತಂದ್ಬಿಟ್ಟು ಮತ್ತೆ ಆ ವಿಡಿಯೋನ ಪ್ರೈವೇಟಲ್ಲಿ ಇಟ್ಕೊಂಡು ಶೆಡ್ಯೂಲ್ಡ್ ಮಾಡಿ ಇಟ್ಟೆ. ಈ ರೀತಿಯಾಗಿ ಎಲ್ಲ ನನಗಾಯಿತು. ಆದರೆ ನನಗನ್ನಿಸ್ತಾ ಇತ್ತು, ನಾನು ಕಷ್ಟದ ದಿನಗಳಲ್ಲಿದ್ದಾಗ ಶೇರ್ ಮಾಡ್ಕೊಂಡಿದ್ರೆ ನಮ್ಮನ್ನು ಹಂಗಿಸ್ತಾ ಇದ್ರೇನೋ, ಇವಾಗ ನಾನು ಅದರಿಂದ ಹೊರಗಡೆ ಬಂದಿದ್ದೀವಿ, ನಾವು ಯಾರು ಏನು ಅಂದ್ಕೊಳ್ಳೋದಿಲ್ಲ ಅಂತ ಒಂದು ಮನಸ್ಸು ಅನಿಸ್ತಾ ಇತ್ತು. ಆದರೆ ಇದನ್ನೆಲ್ಲ ಹಿಂಗಪ್ಪ ಶೇರ್ ಮಾಡ್ಕೊಳ್ಳೋದು ಅಂತ ಇನ್ನೊಂದು ಮನಸ್ಸು ಅನಿಸ್ತಾ ಇತ್ತು. ಸರಿ ಏನಿದ್ರೆ ಅದು ಆಗಿಬಿಡಲಿ ಅಂತಂದ್ಬಿಟ್ಟು ನಾನು ಆ ವಿಡಿಯೋನ ಪಬ್ಲಿಷ್ ಮಾಡಿಬಿಟ್ಟೆ. ಆಮೇಲೆ ಅದರಿಂದ ರೆಸ್ಪಾಂಡ್ ಬಂತಲ್ಲ, ನನಗೆ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಆ ಒಂದು ವಿಡಿಯೋಗೆ ನೀವೆಲ್ಲರೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಅನ್ನೋದು ಮಾಡಿದ್ದೀರಾ. ಅದರಲ್ಲಿ ಒಬ್ಬರು ಕಮೆಂಟ್ ಮಾಡಿದರು, ಸೇಮ್ ಪ್ರಾಬ್ಲಮ್ ನಾವು ಫೇಸ್ ಮಾಡ್ತಾ ಇದ್ದೀವಿ ಅಕ್ಕ, ಆದರೆ ನಮಗೆ ಮುಂದೊಂದು ದಿನ ಒಳ್ಳೆ ದಿನಗಳು ಬಂದೇ ಬರುತ್ತೆ ಅಂತ ಕಾಯ್ತಾ ಇದ್ದೀವಿ ಅಕ್ಕ. ಯಾರೆಲ್ಲ ನಮಗೆ ಅವಮಾನ ಮಾಡಿದಾರೋ ಅವ್ರ ಮುಂದೆ ಚೆನ್ನಾಗಿ ಬಾಳಬೇಕು ಅನ್ನೋದೊಂದೇ ನನ್ನ ಆಸೆ. ರಾಯರು ನಮ್ಮ ಕೈ ಬಿಡೋದಿಲ್ಲ ಅಂತಂದ್ಬಿಟ್ಟು ನಾವು ನಂಬಿದ್ದೀವಿ ಅಂತಂದ್ಬಿಟ್ಟು ಒಬ್ಬರು ಕಮೆಂಟ್ ಮಾಡಿದರು. ಆ ಒಂದು ಕಮೆಂಟ್ಗೆ ಸುಮಾರಷ್ಟು ಜನ ಲೈಕ್ಸನ್ನು ಮಾಡಿದ್ದಾರೆ. ಆ ಲೈಕ್ಸ್ನ ನೋಡ್ಬಿಟ್ಟು ನನಗೆ ಅರ್ಥ ಆಯಿತು, ಓಹೋ ನಾನು ಒಂದು ಒಳ್ಳೆ ವಿಡಿಯೋನ ಮಾಡಿದ್ದೀನಿ, ಜನಕ್ಕೆ ಯೂಸ್ ಆಗೋ ಅಂಥ ಒಂದು ಒಳ್ಳೆ ವಿಡಿಯೋನ ಮಾಡಿದ್ದೀನಿ ಅಂತಂದ್ಬಿಟ್ಟು ನನಗೆ ಆ ಒಂದು ಕಮೆಂಟ್ಗೆ ಲೈಕ್ಸ್ ಬಂದಿರೋದು ನೋಡ್ಬಿಟ್ಟು ನನಗೆ ತುಂಬ ಖುಷಿಯಾಗಿ ಮನಸ್ಸಿಗೆ ಒಂಥರ ಸಮಾಧಾನ ಆಯಿತು. ಆವಾಗ ನನಗನ್ನಿಸ್ತು, ತುಂಬ ಜನ ಈ ಥರ ಸಾಲದಿಂದ ತುಂಬ ಸಫರ್ ಆಗ್ತಾ ಇದ್ದಾರೆ. ನಾನು ಫಾಲೋ ಮಾಡಿರುವಂಥ ಕೆಲವೊಂದು ಟಿಪ್ಸನ್ನು ಶೇರ್ ಮಾಡ್ಕೊಳ್ಳೋದ್ರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗ್ಬೋದೇನೋ ಅಂತಂದ್ಬಿಟ್ಟು ಅನಿಸಿ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇರೋದು. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗ್ಬೋದು ಅಂತ ಭಾವಿಸ್ತಾ ಇದ್ದೀನಿ. ಈಗ ನೀವು ನನಗೊಂದು ಕಮೆಂಟನ್ನು ಮಾಡಿದ್ದೀರಾ, ಆ ಕಮೆಂಟ್ಗೆ ಸುಮಾರಷ್ಟು ಜನ ಲೈಕ್ ಸಹ ಮಾಡಿದ್ದಾರೆ. ಆ ಒಂದು ಕಮೆಂಟ್ ಸ್ಥಾನದಲ್ಲಿ ನಾನು ನಿಂತ್ಕೊಂಡು ಯಾವ ರೀತಿಯಾಗಿ ಆ ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತೀನಿ ಅಂತಂದ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ವಿಡಿಯೋದಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತಂದ್ಬಿಟ್ಟು ಇದ್ರ ಬಗ್ಗೆ ಹೇಳ್ಬಿಟ್ಟು ಆಮೇಲೆ ನಾನು ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಗ್ರಾಸರಿಯನ್ನೆಲ್ಲ ತೊಗೊಂಬಂದಿದ್ವಲ್ವಾ, ಇವಾಗ ಕಿಚನ್ ಕ್ಯಾಬಿನೆಟ್ಸ್ನೆಲ್ಲ ಒಂದ್ಸಲ ನೀಟಾಗಿ ಕ್ಲೀನ್ ಮಾಡಿ ಆಮೇಲೆ ಬಾಕ್ಸ್ಗಳಲ್ಲಿ ಗ್ರಾಸರಿಯನ್ನೆಲ್ಲ ಫಿಲ್ ಮಾಡಿ ಜೋಡಿಸಿಟ್ಕೊಳ್ಳೋಣ ಅಂತಂದ್ಬಿಟ್ಟು ಇವಾಗ ಕಿಚನ್ನೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದೀನಿ. ಇವಾಗ ಆ ಕಮೆಂಟ್ ಬಗ್ಗೆ ಮಾತಾಡ್ತೀನಿ. ಇವಾಗ ನಾವು ಸಾಲ ಮಾಡ್ತಾ ಇದ್ದೀವಿ ಅಂತಂದರೆ ಏನಕ್ಕೆ ನಾವು ಸಾಲ ಮಾಡ್ತಾ ಇದ್ದೀವಿ ಅಂತಂದ್ಬಿಟ್ಟು ನಾವು ನೋಡ್ಕೊಳ್ತೀವಿ. ಮನೆಗೋಸ್ಕರ ಸಾಲ ಮಾಡ್ತಾ ಇದ್ದೀವಾ, ಇಲ್ಲ ಹೆಲ್ತ್ ಏನಾದರೂ ಅಪ್ಸೆಟ್ ಆಗಿರೋದಕ್ಕೋಸ್ಕರ ಸಾಲ ಮಾಡ್ತಾ ಇದ್ದೀವಾ, ಇಲ್ಲ ಏನಾದರೂ ಕಾರ್ ತಗೊಳ್ಳೋದಕ್ಕೆ ಅಂತಂದ್ಬಿಟ್ಟು ಏನಕ್ಕೋಸ್ಕರ ನಾವು
ಸಾಲ ಮಾಡ್ತಾ ಇದ್ದೀವಿ ಅಂತ ನಾನು ಅರ್ಥ ಮಾಡ್ಕೊಳ್ತೀನಿ. ಮನೆಗೋಸ್ಕರನಾ? ಯಾವ ಥರ ಮನೆಗೋಸ್ಕರ? ನಮ್ಮ ಕೈಯಲ್ಲಿ ಅದನ್ನು ಅಫೋರ್ಡಬಲ್ ಮಾಡೋಕ್ಕಾಗುವಂತಹ ಮನೆಯನ್ನು ನಾವು ತಗೊಳ್ಳೋದಕ್ಕೆ ಸಾಲ ಮಾಡ್ತಾ ಇದ್ದೀವಾ? ಓಕೆ, ಆಯಿತು, ಆ ಥರ ಮನೆಗೆ ನಾವು ಸಾಲ ಮಾಡೋಣ. ಯಾಕಂದರೆ ನಾವು ರೆಂಟೆಡ್ ಮನೇಲಿ ಇದ್ದೀವಿ ಅಂತಂದರೆ ರೆಂಟ್ಗಳು ತುಂಬಾ ಕಟ್ಟಬೇಕಾಗುತ್ತೆ, ಅದೊಂಥರ ವೇಸ್ಟ್ ಆಗ್ತಾ ಇರುತ್ತೆ. ಇನ್ನು ಲೀಸ್ ಮನೆಯಲ್ಲಿ ಇದ್ಕೊಂಡ್ರೆ ಅದು ನಮಗೆ ವರ್ತ್ ಆಗುತ್ತೆ, ಆದರೆ ಲೀಸ್ ಮನೆಗಳು ಸಿಗೋದಿಲ್ಲ. ಇನ್ನು ಸಾಲ ಮಾಡಿನೇ ಮನೆ ತಗೊಳ್ಬೇಕಾಗುತ್ತೆ. ಆದರೆ ನಮ್ಮ ಕೈಯಲ್ಲಿ ಕೈಗೆಟುಕುವಂತಹ ಮನೆಗಳನ್ನು ನಾವು ತಗೊಳ್ಳೋದಕ್ಕೆ ಸಾಲ ಮಾಡಬೇಕಾಗುತ್ತೆ. ದುಬಾರಿ ವೆಚ್ಚವಾದಂತಹ ಮನೆಗಳನ್ನು ತಗೊಂಡು ಸಾಲ ಮಾಡಿಕೊಂಡು ಅದನ್ನು ಕಟ್ಟೋದಕ್ಕಾಗದೆ ತುಂಬ ಕಷ್ಟಗಳಲ್ಲಿ ಸಿಗಾಕೊಳ್ಳೋದು ಅಷ್ಟೊಂದು ಚೆನ್ನಾಗಿರೋದಿಲ್ಲ ಅಂತಂದ್ಬಿಟ್ಟು ನಾನು ಈ ರೀತಿಯಾಗಿ ಯೋಚನೆ ಮಾಡ್ತೀನಿ. ಅದಕ್ಕೆ ನಾವು ಎಂಥ ಮನೆಯನ್ನು ತಗೊಂಡ್ರೆ ಆ ಮನೆಯಲ್ಲಿ ಬೇಗ ಸಾಲಗಳನ್ನೆಲ್ಲ ತೀರಿಸಿ ನೆಮ್ಮದಿಯಾಗಿ ಖುಷಿಯಾಗಿ ಲೈಫ್ ಲೀಡ್ ಮಾಡ್ತೀವೋ ಅಂಥ ಮನೆಯನ್ನು ನಾವು ಚೂಸ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್, ಹೆಲ್ತ್ ಇಶ್ಯೂಸ್ ಏನಾದರೂ ಬಂದು ಅದಕ್ಕೋಸ್ಕರ ನಾವು ಸಾಲ ಮಾಡ್ತಾ ಇದ್ದೀವಾ? ಅದು ಓಕೆ, ಅದು ಏನು ಮಾಡೋದಕ್ಕೂ ಆಗೋದಿಲ್ಲ. ಅದಕ್ಕೆ ಎಷ್ಟು ಬೇಕಾದರೂ ಸಾಲ ಆಗುತ್ತೆ. ಅದಕ್ಕೆ ಯಾರು ಏನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆದಷ್ಟು ನಾವು ಸೇವಿಂಗ್ಸ್ ಮಾಡಿ ಇಟ್ಕೊಂಡಿರಬೇಕಾಗುತ್ತೆ. ಈ ಥರ ನಮಗೇನಾದರೂ ಪ್ರಾಬ್ಲಮ್ಸ್ ಬಂದಾಗ ಅದನ್ನು ನಾವು ಧೈರ್ಯವಾಗಿ ಫೇಸ್ ಮಾಡಬಹುದು. ಕೆಲವೊಮ್ಮೆ ನಮ್ಮ ಹತ್ರ ಸೇವಿಂಗ್ಸ್ ಅಮೌಂಟು ಖಾಲಿಯಾಗಿ ಆಮೇಲೆ ಸಾಲ ಮಾಡೋ ಅನಿವಾರ್ಯತೆಯೂ ಬರುತ್ತೆ. ಅದಕ್ಕೆ ನಾವು ಏನು ಮಾಡೋದಕ್ಕಾಗೋದಿಲ್ಲ. ಆ ಸಾಲಕ್ಕೆ ಯಾಕೆ ಮಾಡಿದ್ರಿ ಅಂತಲೂ ಕೇಳೋದಕ್ಕಾಗೋಲ್ಲ. ಅದನ್ನು ನಾವು ಮತ್ತೆ ಕಷ್ಟಪಟ್ಟು ದುಡಿದು ಆ ಸಾಲನ ತೀರಿಸಲೇಬೇಕಾಗುತ್ತೆ. ಅದು ಬಿಟ್ಟರೆ ಬೇರೆ ಯಾವ ಒಂದು ಕಾರಣಕ್ಕೂ ನಾವು ಸಾಲ ಮಾಡೋದು ಅಷ್ಟೊಂದು ಒಳ್ಳೆಯದಲ್ಲ ಅಂತಂದ್ಬಿಟ್ಟು ನಾನು ಅರ್ಥ ಮಾಡ್ಕೊಳ್ತೀನಿ. ಕಾರ್ಗಾಗಿರ್ಬೋದು, ಮತ್ತು ಗೋಲ್ಡು, ಸಿಲ್ವರು, ಮನೆಗೆ ಫರ್ನಿಚರ್ ಆಗಿರ್ಬೋದು, ಇವ್ಯಾವುದಕ್ಕೂ ಸಾಲ ಮಾಡೋದು ಸೇಫ್ ಅಲ್ಲ ಅಂತಂದ್ಬಿಟ್ಟು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಸಹ ಅದನ್ನೇ ಫಾಲೋ ಮಾಡ್ತೀನಿ. ಕೆಲವೊಮ್ಮೆ ನಮಗೆ ಮಂತ್ಲಿ ಒಂದಿಷ್ಟು ಇನ್ಕಮ್ ಅಂತ ಬರ್ತಾ ಇರುತ್ತೆ. ಆ ಇನ್ಕಮ್ಗೆ ನಮಗೆ ಯಾವುದೇ ತರಹದ ಕಮಿಟ್ಮೆಂಟ್ಸ್ ಏನೂ ಇಲ್ಲ ಅನ್ನೋ ರೀತಿ ಇದ್ದರೆ ಆವಾಗ ನಾವು ಬೇಕಾಗಿದ್ರೆ EMIಗಳಲ್ಲಿ ಒಂದು ಸಣ್ಣ ಪುಟ್ಟ ವಸ್ತುಗಳನ್ನು ತಗೊಳ್ಬೋದು. ಅದು ದುಬಾರಿ ವೆಚ್ಚದಂತೂ ಬೇಡವೇ ಬೇಡ. ಆಮೇಲೆ ಏನಾದರೂ ಆ ಅಮೌಂಟ್ ಬರೋದು ಸ್ಟಾಪ್ ಆಯಿತು ಅಂತಂದರೆ ಮತ್ತೆ ತುಂಬ ಕಷ್ಟಪಡಬೇಕಾಗುತ್ತೆ. ಸಣ್ಣ ಪುಟ್ಟ ವಸ್ತು ತಗೊಂಡ್ರೆ ಅದನ್ನು ನಾವು ಫೇಸ್ ಮಾಡಬಹುದು ಅಂತಂದ್ಬಿಟ್ಟು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್, ಆಮೇಲೆ ನಮಗೆ ಯಾರೋ ಒಬ್ಬರು ಯಾವುದೋ ಒಂದು ವಿಚಾರದಲ್ಲಿ ಅವಮಾನ ಮಾಡಿದ್ದಾರೆ ಅಂತಂದ್ಬಿಟ್ಟು ಅವ್ರ ಕಡೆ ನಾವು ಹೆಚ್ಚಾಗಿ ಫೋಕಸ್ ಮಾಡಿ ಅವ್ರು ಅಂದಿರೋ ಮಾತುಗಳಿಗೆ ನಾವು ಕೊರಗ್ತಾ ಕೂರಬಾರ್ದು. ಅದ್ರ ಬದಲಿಗೆ ನಾವು ಏನು ದುಡಿಮೆ ಮಾಡಬೇಕು, ಅದರಿಂದ ಎಷ್ಟು ಸಂಪಾದನೆ ಮಾಡಬೇಕು, ಅದು ಒಳ್ಳೆ ರೀತಿ ಆಗಿರಬೇಕು. ಆಮೇಲೆ ಆ ಇನ್ಕಮ್ ಬರುತ್ತಲ್ವ, ಅದರಲ್ಲಿ ನಾವು ಎಷ್ಟು ಖರ್ಚು ಮಾಡಬೇಕು, ಎಷ್ಟು ಸೇವಿಂಗ್ಸ್ ಮಾಡಬೇಕು, ಅದನ್ನು ನಾವು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಅದರಿಂದ ನಾವು ಹೆಂಗೆ ಲಾಭನ ತಗೊಳ್ಬೇಕು ಅಂತಂದ್ಬಿಟ್ಟು ಅದ್ರ ಕಡೆ ನಾವು ಫೋಕಸ್ ಮಾಡಬೇಕು. ನಮಗೆ ಅವಮಾನ ಮಾಡಿದ್ದಾರೆ ಅಂತಂದ್ಬಿಟ್ಟು ನಾವು ಜಗಳ ಮಾಡ್ಕೊಳ್ಳೋದು, ಅವ್ರ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ಹೋಗೋದು, ಇದೆಲ್ಲ ನಾವು ಮಾಡೋದು ಅಷ್ಟೊಂದು ಒಳ್ಳೆಯದಲ್ಲ. ಅದು ನಮಗೇನೆ ಲಾಸ್ ಆಗುತ್ತೆ. ಅದ್ರ ಬದಲಿಗೆ ನಾವು ಕೈಯಲ್ಲಿ ಕೆಲಸ ಮಾಡಿ ನಾವೇನು ಅಂತಂದ್ಬಿಟ್ಟು ಅವಾಗ ತೋರಿಸ್ಬೇಕಾಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಆಗಿ ನಾನು ಫಾಲೋ ಮಾಡ್ತಾ ಇರುವಂತಹ ಕೆಲವೊಂದು ಉದಾಹರಣೆಗಳನ್ನ ಕೊಡ್ತೀನಿ. ಹೊಸದಾಗಿ ನಾವು ಈ ಫ್ಲಾಟ್ ಅನ್ನ ತಗೊಂಡಾಗ ಸುಮಾರಷ್ಟು ವಿಡಿಯೋಸ್ ಅನ್ನ ಶೇರ್ ಮಾಡ್ತಾ ಇದ್ದೆ. ಈ ಫ್ಲಾಟ್ ಕಾಸ್ಟ್ ಎಷ್ಟಾಯ್ತು, ಮತ್ತೆ ಇಂಟೀರಿಯರ್ಗೆ ಕಾಸ್ಟ್ ಎಷ್ಟಾಯ್ತು, ಆಮೇಲೆ ಇನ್ನೂ ಸುಮಾರಷ್ಟು ವಿಡಿಯೋಸ್ ಅನ್ನ ನಾನು ಆ ಟೈಮಲ್ಲಿ ನನಗೆ ಏನೇನು ಐಡಿಯಾಸ್ ಬರ್ತಾ ಇತ್ತು ಆ ಐಡಿಯಾಸ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೆ. ಆವಾಗ ಕೆಲವರು ಕಮೆಂಟ್ ಮಾಡ್ತಾ ಇದ್ರು, ತುಂಬ ಜನ ಅಲ್ಲ, ಒಂದು ಇಬ್ಬರೇನೋ ಅನ್ಕೊಳ್ತೀನಿ, ಅವರು ಕಮೆಂಟ್ ಮಾಡ್ತಾ ಇದ್ರು, ಮನೆ 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 ಅಂತ ಯಾವಾಗಲೂ ಹೇಳ್ತಾ ಇರ್ತೀರಾ, ನಿಮ್ಮ ಮನೆಯಲ್ಲಿ ಒಂದು ಸೋಫಾ ತಗೊಳ್ಳೋದಕ್ಕಾಗಲಿಲ್ವಾ, ಸೋಫಾ ಇಲ್ವಾ ಅಂತಂದ್ಬಿಟ್ಟು ಅವ್ರು ಕಮೆಂಟ್ ಮಾಡಿದ್ರು. ಇದನ್ನು ನಾನು ಯಾವ ರೀತಿಯಾಗಿ ತಗೊಂಡೆ ಅಂತಂದರೆ ಅವ್ರಿಗೆ ನಾನು ರಿಪ್ಲೈನೂ ಸಹ ಕೊಟ್ಟೆ. ಸಾಲ ಮಾಡಿ ನಾವು ಶೋಕಿ ಮಾಡೋದಕ್ಕೆಲ್ಲ ಹೋಗೋದಿಲ್ಲ ಅಂತಂದ್ಬಿಟ್ಟು ರಿಪ್ಲೈನೂ ಕೊಟ್ಟಿದ್ದೆ. ಇವಾಗ ನಮಗೆ ಮಂತ್ಲಿ ಒಂದಿಷ್ಟು ಇನ್ಕಮ್ ಅಂತ ಬರ್ತಾ ಇರುತ್ತೆ. 1 ಮಂತ್ ನಮಗೆ ಉಳಿಯುತ್ತೆ, 1 ಮಂತ್ ನಮಗೆ ಸಾಕಾಗೋದಿಲ್ಲ ಇನ್ಕಮ್ ಅನ್ನೋದು. ಯಾಕಂದರೆ ನಮ್ಮದು ಓನ್ ಬಿಸ್ನೆಸ್ಸು, ಯಾವ ಮಂತಲ್ಲಿ ಎಷ್ಟು ಇನ್ಕಮ್ ಬರುತ್ತೆ ಅಂತಂದ್ಬಿಟ್ಟು ಹೇಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಉಳಿದಿರೋ ಮಂತಲ್ಲಿ ಏನಾದರೂ ನಾವು ಫರ್ನಿಚರ್ ತೊಗೊಂಡ್ಬಿಟ್ಟಿದ್ದೀವಿ ಅಂತಂದರೆ ಮತ್ತೆ ನೆಕ್ಸ್ಟ್ ಮಂತ್ ಏನಾದರೂ ಇನ್ಕಮ್ ಬರಲಿಲ್ಲ ಅಂತಂದರೆ ನಮ್ಮ ಕಮಿಟ್ಮೆಂಟ್ಸ್ಗೆ ಅಮೌಂಟ್ ಎಲ್ಲಿ ಅಂತ ತರೋದು, ಯಾರನ್ನ ಕೇಳೋದು? ಅವಾಗ ಸಾಲ ಮಾಡಬೇಕಾಗುತ್ತಲ್ವಾ. ಸಾಲ ಕೊಡಲಿಲ್ಲ ಅಂತಂದರೆ ಅಟ್ಲೀಸ್ಟ್ ನಾವು ಬಡ್ಡಿಗಾದರೂ ತೊಗೊಂಬರ್ತೀವಿ ಅಮೌಂಟನ್ನು, ಮತ್ತು ನೆಕ್ಸ್ಟ್ ಮಂತ್ಗೆ ನಾವು ಈ ಸಾಲದ ಜೊತೆಗೆ ಬಡ್ಡಿನೂ ತೀರಿಸ್ತಾ ಹೋಗಬೇಕಾಗುತ್ತೆ. ಈ ರೀತಿಯಾಗಿ ಸಾಲಕ್ಕೆ ಸಾಲ ಮತ್ತು ಬಡ್ಡಿಗಳು ಎಲ್ಲ ಬೆಳೆದು ತುಂಬ ದೊಡ್ಡ ಸಾಲಗಳಾಗುತ್ತೆ. ಫರ್ನಿಚರ್ ತೊಗೊಂಬಂದಾಗ ಖುಷಿಯಾಗಿರ್ತೀವಿ, ತುಂಬ ಡೆಕೋರೇಟಿವ್ ಎಲ್ಲ ಮಾಡ್ತೀವಿ. ಹೌದು, ಫರ್ನಿಚರ್ ಬೇಕು, ಆದರೆ ಯಾವಾಗ ಬೇಕು, ಯಾವ ಟೈಮಲ್ಲಿ ಬೇಕು ಅಂತ ಅದನ್ನು ನಾವೇ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಇದೆಲ್ಲ ಕಮಿಟ್ಮೆಂಟ್ಸು ತೀರಿದ್ದಾದಮೇಲೆ ತೊಗೊಂಬಂದರೆ ಆವಾಗ ನೆಮ್ಮದಿಯಾಗಿ ತೃಪ್ತಿಯಾಗಿ ಆ
ಆ ಫರ್ನಿಚರ್ ಮೇಲೆ ಕುತ್ಕೊಳ್ಬೋದಲ್ವಾ. ಅದೇ ನಾವು ಇವಾಗ ತಗೊಂಬಂದಾಗ ಖುಷಿಯಾಗಿ ಕುತ್ಕೊಳ್ತೀವಿ, ಕೆಲವು ದಿನಗಳಾದಮೇಲೆ ಟೆನ್ಷನಲ್ಲಿ ಆ ಫರ್ನಿಚರ್ ಮೇಲೆ ಕುತ್ಕೊಳ್ತೀವಿ. ಅಯ್ಯೋ ಅವ್ರು ಕೇಳ್ತಾ ಇದ್ದಾರೆ, ಅವ್ರು ಬೈತಾ ಇದ್ದಾರೆ, ನಾವು ಕೊಡೋದಕ್ಕಾಗ್ತಾ ಇಲ್ವಲ್ಲ ಅಂತಂದ್ಬಿಟ್ಟು ಮನೆಯಲ್ಲಿ ಜಗಳಗಳು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀವಿ. ಆವಾಗ ನಮ್ಮನೆಯ ವಾತಾವರಣವನ್ನು ನಾವೇ ಕೆಡಿಸ್ಕೊಳ್ತೀವಿ. ನೆಕ್ಸ್ಟ್ ಆಮೇಲೆ ಇವಾಗ ನನಗೆ ಒಂದು ಡೈನಿಂಗ್ ಟೇಬಲ್ ಬೇಕು, ಇದನ್ನ ನನಗೆ ಯಾರು ಏನು ಹೇಳಿಲ್ಲ, ಇದು ನನಗೆ ಬೇಕು, ನನ್ನ ಅವಶ್ಯಕತೆ. ಯಾಕಂದರೆ ನಾವು ಪ್ರತಿದಿನ ಸುಮಾರು ಹೊತ್ತು ನಿಂತ್ಕೊಂಡು ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾ ಇರ್ತೀವಿ, ಪಾತ್ರೆ ವಾಶ್ ಮಾಡ್ತಾ ಇರ್ತೀವಿ, ಸೊಪ್ಪನ್ನ ಬಿಡಿಸ್ಕೊಳ್ಳೋದಾಗಿರ್ಬೋದು, ತರಕಾರಿಗಳನ್ನ ಕಟ್ ಮಾಡೋದಾಗಿರ್ಬೋದು, ಎಲ್ಲ ಕೆಲಸನೂ ನಾವು ನಿಂತ್ಕೊಂಡೇ ಮಾಡ್ತಾ ಇರ್ತೀವಿ. ಹಿಂದಿನ ಕಾಲದಲ್ಲೆಲ್ಲ ಒಲೆಯಲ್ಲಿ ಮಾಡೋದ್ರಿಂದ ಕುತ್ಕೊಂಡು ಮಾಡ್ತಾಯಿದ್ರು, ಅವ್ರಿಗೆ ಆರೋಗ್ಯಗಳಲ್ಲಿ ಏನೂ ಅಷ್ಟಾಗಿ ವ್ಯತ್ಯಾಸ ಆಗ್ತಾ ಇರಲಿಲ್ಲ. ಇವಾಗ ನಾವು ನಿಂತ್ಕೊಂಡೇ ಮಾಡೋದ್ರಿಂದ ನಮಗೆ ಬ್ಯಾಕ್ ಪೇನು ಮತ್ತು ಕಾಲು ನೋವು, ಮಂಡಿ ನೋವು ಎಲ್ಲ ಬರ್ತಾ ಇರುತ್ತೆ. ಹಾಗಾಗಿ ಆದಷ್ಟು ನಾವು ಕುತ್ಕೊಂಡು ಕೆಲಸಗಳನ್ನ ಮಾಡಬೇಕಾಗುತ್ತೆ. ಆದರೆ ನಾವು ನೆಲದ ಮೇಲೆ ಕುತ್ಕೊಂಡು ಮತ್ತೆ ಎದ್ದೋಗಿ ಅಲ್ಲಿ ಕೌಂಟರ್ ಟಾಪ್ ಮೇಲೆ, ಗ್ಯಾಸ್ ಸ್ಟವ್ ಮೇಲೆ ಅಡುಗೆಗಳು ಮಾಡೋದು ಇದೊಂದು ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ. ಅದೇ ಡೈನಿಂಗ್ ಟೇಬಲ್ ಇದ್ರೆ ಚೆನ್ನಾಗಿರುತ್ತಲ್ವಾ ಅಂತಂದ್ಬಿಟ್ಟು ನನಗನ್ನಿಸುತ್ತೆ. ಆದರೆ ನಮಗೆ ಸಿಕ್ಕಾಪಟ್ಟೆ ಕಮಿಟ್ಮೆಂಟ್ಸ್ ಇದೆ. ಕಮಿಟ್ಮೆಂಟ್ಸ್ ನಮ್ಗೆ ಇಂಪಾರ್ಟೆಂಟಾ, ಡೈನಿಂಗ್ ಟೇಬಲ್ ಇಂಪಾರ್ಟೆಂಟಾ ಅಂತಂದರೆ ನಾನು ಕಮಿಟ್ಮೆಂಟ್ಸೇ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಸ್ವಲ್ಪ ದಿನ ತಾನೇ ಕಂಟ್ರೋಲ್ ಮಾಡ್ಕೊಂಡಿರೋಣ, ಈ ಕಮಿಟ್ಮೆಂಟ್ಸ್ ಎಲ್ಲ ತೀರಿದ್ದಾದ್ಮೇಲೆ ತಗೊಂಡ್ರೆ ಆಯ್ತಲ್ವಾ ಅಂತಂದ್ಬಿಟ್ಟು ನಾನು ಯೋಚನೆ ಮಾಡ್ತೀನಿ. ನೆಕ್ಸ್ಟ್ ಇವಾಗ ನೀವು ನನ್ನ ಕೇಳ್ಬೋದು, ನಿಮ್ಮ ಕಮಿಟ್ಮೆಂಟ್ಸ್ ಎಲ್ಲ ತೀರ್ತಲ್ವಾ ಮಂಜು, ಇವಾಗ ನೀವು ಎಲ್ಲನೂ ತಗೊಳ್ತೀರಾ ಅಂತಂದ್ಬಿಟ್ಟು ಕೇಳ್ಬೋದು. ಇನ್ನೂ ಸ್ವಲ್ಪ ಕಮಿಟ್ಮೆಂಟ್ಸ್ ಇದೆ ಅಲ್ವಾ, ನಾವು ಒಂದಷ್ಟು ಬಡ್ಡಿ ಅಂತ ಕಟ್ತಾ ಇದ್ದೀವಿ, ಆ ಬಡ್ಡಿನ ನಾವು ಮೊದಲಿಗೆ ಸ್ಟಾಪ್ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ನಮಗೆ ಡೈನಿಂಗ್ ಟೇಬಲ್ ಬಂದ್ಬಿಟ್ಟು ಅವಶ್ಯಕತೆ, ನನಗೆ ಅದೇ ಅವಶ್ಯಕತೆ ಇದೆ. ನಾನು ಯಾವಾಗಲೂ ಫಸ್ಟ್ ಅದನ್ನು ತಗೊಳ್ಬೇಕು ಅಂತಲೇ ಇದ್ದೀನಿ, ಯಾಕಂದರೆ ನನ್ನ ಹೆಲ್ತ್ ವಿಚಾರವಾಗಿ ಅದು ನನಗೆ ಬೇಕು ಅಂತ ಅನಿಸ್ತಾ ಇದೆ. ಆದರೆ ನಾವು ಒಂದಿಷ್ಟು ಬಡ್ಡಿ ಅಂತ ಕಟ್ತಾ ಇದ್ದೀವಿ. ಇವಾಗ ನಾವು ಪ್ರತಿ ತಿಂಗಳು ಬಡ್ಡಿ ಅಂತ ಕಟ್ತಾ ಇದ್ದೀವಲ್ವ, ಅದನ್ನು ನಾವು ಸ್ಟಾಪ್ ಮಾಡ್ಕೊಂಡಿದ್ದೀವಿ ಅಂತಂದರೆ 2 ತಿಂಗಳು ಇಲ್ಲ 3 ತಿಂಗಳು ಕಟ್ಟೋ ಬಡ್ಡಿಯನ್ನು ನಾವು ಎತ್ತಿಟ್ಕೊಂಡ್ರೆ ನಮಗೆ ಡೈನಿಂಗ್ ಟೇಬಲ್ ಅನ್ನೋದು ಬಂದ್ಬಿಡುತ್ತೆ. ಹಾಗಾಗಿ ನಾವು ಅದ್ರ ಕಡೆ ಫೋಕಸ್ ಮಾಡಬೇಕು. ಅದ್ರ ಕಡೆ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಇವಾಗ ಅಷ್ಟು ಫೋಕಸ್ ಮಾಡಿ ಆಮೇಲೆ ತಗೊಳ್ಬೋದು ಅಂತಂದ್ಬಿಟ್ಟು ನಾನು ಯೋಚನೆ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ಈಗ ಇದು ಬಂದು ಈ ಮಂತು 25ಗೆ ಕ್ರಿಸ್ಮಸ್ ಇತ್ತಲ್ವ, ಹಾಗಾಗಿ ನಮ್ಮ ನೈಬರ್ ಕ್ರಿಶ್ಚಿಯನ್ಸ್ ಅವರು ಕೇಕು ಮತ್ತು ಫ್ರೂಟ್ಸ್ ಎಲ್ಲ ತೊಗೊಂಬಂದು ಕೊಟ್ಟಿದ್ರು. ಹಾಗೆ ನೋಡ್ತಾ ಇದ್ದೀನಿ ಕೇಕ್ನ ತಿನ್ಬೋದಾ ಅಂತಂದ್ಬಿಟ್ಟು. ಲಾಸ್ಟ್ ಇಯರ್ ಕೊಟ್ಟಿದ್ರು, ಆವಾಗ ಇಂಟೀರಿಯರ್ ಕೆಲಸಗಳು ನಡೀತಾ ಇತ್ತು, ಆವಾಗ ನಾನು ಅವ್ರಿಗೆ ವರ್ಕರ್ಸ್ಗೆ ಕೊಟ್ಬಿಟ್ಟಿದ್ದೆ. ಈ ವರ್ಷ ಯಾರು ಕೊಡೋದು, ನಾವೇ ಒಂದು ಸ್ವಲ್ಪ ತಿಂದು ಟ್ರೈ ಮಾಡಿ ನೋಡೋಣ, ಟೇಸ್ಟ್ ಚೆನ್ನಾಗಿತ್ತು ಅಂತಂದರೆ ತಿನ್ನೋಣ ಅಂತಂದ್ಬಿಟ್ಟು ಹಾಗೆ ನೋಡಿ ಇಡ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಇದು ಬುಧವಾರ ಮಧ್ಯಾಹ್ನ ಹಂಗೆ ನಾನಿವಾಗ ಈ ಗ್ರಾಸರಿನೆಲ್ಲ ಬಾಕ್ಸ್ಗಳಲ್ಲಿ ಫಿಲ್ ಮಾಡ್ತಾ ಇದ್ದೀನಿ. ನೈಟು ಕಿಚನ್ ಕ್ಲೀನಿಂಗ್ ಕೆಲಸ ಎಲ್ಲ ಕಂಪ್ಲೀಟ್ ಮಾಡಿಕೊಂಡೆ. ಇವಾಗ ಬುಧವಾರ ಬೆಳಗ್ಗೆ ಕೆಲಸಗಳೆಲ್ಲ ಮುಗಿಸಿ ಇವಾಗ ಮಧ್ಯಾಹ್ನದ ಮೇಲೆ ಆರಾಮಾಗಿ ಈ ಕೆಲಸನ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಗ್ರಾಸರಿನೆಲ್ಲ ಫಿಲ್ ಮಾಡಿ ಇಡ್ತಾ ಇದ್ದೀನಲ್ವಾ, ಈ ಬಾಕ್ಸಸ್ ಬಂದ್ಬಿಟ್ಟು ಪ್ಲಾಸ್ಟಿಕ್ ಬಾಕ್ಸಸ್ಸು, ಆದರೆ ಇದು ಬಂದು ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಬಾಕ್ಸಸ್ ಅಂತೆ. ಸುಮಾರಷ್ಟು ಜನ ನನಗೆ ಕಮೆಂಟ್ ಮಾಡ್ತಾನೆ ಇರ್ತಾರೆ, ಅವಾಗವಾಗ ಬಾಕ್ಸಸ್ನ ಚೇಂಜ್ ಮಾಡಿ ಗ್ಲಾಸ್ ಜಾರುಗಳನ್ನು ತಗೊಳ್ಳಿ ಅಂತಂದ್ಬಿಟ್ಟು ಹೇಳ್ತಾನೆ ಇರ್ತಾರೆ. ಆಮೇಲೆ ನಾನು ಈ ರೀತಿಯಾಗೆಲ್ಲ ಹೇಳ್ತಾ ಇದ್ದಾರೆ ಅಂತಂದ್ಬಿಟ್ಟು ನನ್ನ ಹಸ್ಬೆಂಡ್ಗೆ ಹೇಳಿದಾಗ ಅವರು ಹೇಳ್ತಾರೆ, ಇದು ಬಂದು ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಬಾಕ್ಸಸ್ ಅಮ್ಮ, ಏನೂ ತೊಂದರೆ ಆಗೋದಿಲ್ಲ ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಆದರೂ ಪರವಾಗಿಲ್ಲ, ನನಗೆ ಗ್ಲಾಸ್ ಜಾರ್ ಬಾಕ್ಸಸ್ ಅಂತಂದರೆ ತುಂಬ ಇಷ್ಟ, ಯಾವಾಗಲಾದರೂ ಚೇಂಜ್ ಮಾಡ್ಕೊಳ್ತೀನಿ. ಆದರೆ ಇದು ಟೈಮ್ ಅಲ್ಲ ಅಂತ ಅಂದ್ಬಿಟ್ಟು ನಾನು ಇವಾಗ ಏನಿದೆಯೋ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಇದನ್ನೆಲ್ಲ ಕೇಳಿದ್ದಾದ್ಮೇಲೆ ಕೆಲವ್ರು ನನ್ನ ಕೇಳ್ಬೋದು, ಏನು ಮಂಜು ಇದಕ್ಕೆ ನಾನು ಸ್ಯಾಕ್ರಿಫೈಸ್ ಮಾಡಿದ್ದೀನಿ, ಅದಕ್ಕೆ ನಾನು ಸ್ಯಾಕ್ರಿಫೈಸ್ ಮಾಡಿದ್ದೀನಿ, ಇಷ್ಟು ವರ್ಷ ಆದಮೇಲೆ ತಗೊಳ್ತೀನಿ, ಅಷ್ಟು ವರ್ಷ ಆದಮೇಲೆ ತಗೊಳ್ತೀನಿ ಅಂತ ಎಲ್ಲನೂ ಹೇಳ್ತಾನೆ ಇರ್ತೀಯ. ಲೈಫನ್ನು ಯಾವಾಗ ಎಂಜಾಯ್ ಮಾಡ್ತೀಯ? ಇರೋದೊಂದು ಲೈಫು, ಎಂಜಾಯ್ ಮಾಡ್ಕೊಂಡು ಹೋಗೋಣ. ಯಾವಾಗ ಯಾವ ಟೈಮಲ್ಲಿ ಯಾರಿಗೇನಾಗುತ್ತೋ ಗೊತ್ತಾಗೋದಿಲ್ಲ, ಇವಾಗ ಇದ್ದೋರು ನಾಳೆ ಇರೋದಿಲ್ಲ. ಸುಮ್ಮನೆ ಯಾಕೆ ಕಾಂಪ್ರಮೈಸ್ ಮಾಡ್ಕೊಂಡು ಜೀವನನ ನಡೆಸೋದು, ಲೈಫ್ ಎಂಜಾಯ್ ಮಾಡೋಣ ಅಂತಂದ್ಬಿಟ್ಟು ಕೆಲವ್ರು ನನ್ನ ಕೇಳ್ಬೋದು. ಹೌದು, ಲೈಫ್ ಎಂಜಾಯ್ ಮಾಡೋಣ, ಆದರೆ ನಮ್ಮ ಹತ್ರ ದುಡ್ಡು ಇದ್ದಾಗ ಲೈಫ್ ಎಂಜಾಯ್ ಮಾಡೋಣ, ಸಾಲ ಸೋಲ ಮಾಡಿ ಲೈಫ್ ಎಂಜಾಯ್ ಮಾಡೋದು ಬೇಡ. ಆದರೆ ಸಾಲ ಸೋಲ ತೀರೋದು ಯಾವಾಗ ಮಂಜು, ಲೈಫ್ ಲಾಂಗ್ ಇರುತ್ತಲ್ವಾ ಅಂತಲೂ ಕೇಳ್ಬೋದು. ಹೌದು ಇರುತ್ತೆ, ಅದನ್ನು ಒಪ್ಕೊಳ್ತೀನಿ. ಆದರೆ ನಾವಿವಾಗ ಒಂದಷ್ಟು ವರ್ಷಗಳು ಎಲ್ಲ ವಿಚಾರದಲ್ಲಿ ಕಂಟ್ರೋಲ್ ಮಾಡಿಕೊಂಡು ಸಾಲನ ತೀರಿಸಿದ್ದೀವಿ ಅಂತಂದರೆ ಬೇಗ ಅದರಿಂದ ಹೊರಗಡೆ ಬರ್ತೀವಿ. ಅದೇ ನಾವು ಲೈಫ್ನ ಎಂಜಾಯ್ ಮಾಡಿಕೊಂಡು ನಾವು ಸಾಲನೂ ತೀರಿಸ್ತಾ ಇದ್ದೀವಿ ಅಂತಂದರೆ ವರ್ಷಾನುಗಟ್ಟಲೆ ಅದು ಎಳ್ಕೊಂಡು ಹೋಗುತ್ತೆ. ಅದೊಂಥರ ಮನಸ್ಸಲ್ಲಿ ಕೊರಿತನೂ ಇರುತ್ತೆ. ನಮ್ಮ ಹತ್ರ ದುಡ್ಡು ಇದೆ, ಲೈಫ್ನ ಎಂಜಾಯು ಮಾಡ್ತಾ ಇದ್ದೀವಿ, ಆದರೆ ಸಾಲ ಇದೆ ಅಲ್ವಪ್ಪ ಅಂತ ಮನಸ್ಸು ಹೇಳ್ತಾನೆ ಇರುತ್ತೆ. ಬೇಕಾದರೆ ನೀವು
ನೋಡಿ ತಿಳ್ಕೊಳ್ಳಿ. ಅದೇ ನಮ್ಮ ಹತ್ರ ಏನು ಸಾಲಗಳಿಲ್ಲ, ದುಡ್ಡಿದೆ, ಎಂಜಾಯ್ ಮಾಡ್ತಾಯಿದ್ದೀವಿ ಅಂತಂದರೆ ಮನಸ್ಫೂರ್ತಿಯಾಗಿ ನಾವು ಎಂಜಾಯ್ ಮಾಡ್ತೀವಿ ಅಂತಂದ್ಬಿಟ್ಟು ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದೇನು ಅಂತಂದರೆ, ಕೆಲವರು ಅನವಶ್ಯಕವಾಗಿ ಸುಮಾರಷ್ಟು ಸಾಲಗಳನ್ನು ಮಾಡ್ಕೊಂಡ್ಬಿಡ್ತಾರೆ. ಆ ಸಾಲಗಳನ್ನು ತೀರಿಸೋದಕ್ಕಾಗದೆ ಈ ಪ್ರಪಂಚನೇ ಬಿಟ್ಟು ಹೋಗ್ಬಿಡ್ತಾರೆ. ಆದರೆ ಅವರೇನೋ ಹೋಗ್ಬಿಡ್ತಾರೆ, ಅವರನ್ನು ನಂಬ್ಕೊಂಡಿರುವಂತಹ ಜೀವಗಳು ತುಂಬ ಅಂದರೆ ತುಂಬಾ ಕಷ್ಟಪಡ್ತಾ ಇರ್ತಾರೆ. ಅವ್ರು ಅಂದ್ಕೊಂಡಿರ್ತಾರೆ ಹೋಗಬೇಕಾದ್ರೆ ನಾನು ಹೋಗ್ಬಿಡ್ತೀನಿ, ನನ್ನ ಫ್ಯಾಮ್ಲಿಯವರನ್ನು ಯಾರನ್ನೂ ಕೇಳೋದಿಲ್ಲ ಸಾಲ, ಅವ್ರು ಸೇಫ್ ಆಗಿರ್ತಾರೆ, ಅವ್ರು ನೆಮ್ಮದಿಯಾಗಿರ್ತಾರೆ ಅಂತ ತಿಳ್ಕೊಂಡೆ ಅವ್ರು ಹೋಗ್ತಾರೆ. ಅದು ಒಪ್ಕೊಳ್ತೀನಿ. ಇವರು ಅಷ್ಟೇ ಸಾಲಗಳನ್ನು ಕೇಳೋದಕ್ಕೆ ಹೋಗೋದಿಲ್ಲ. ವ್ಯಕ್ತಿನೇ ಹೋಗ್ಬಿಟ್ಟ, ಇನ್ನು ಸಾಲನ ನಾವು ಹೆಂಗೆ ಕೇಳೋದು ಅಂತಂದ್ಬಿಟ್ಟು ಕೆಲವರು ಅರ್ಥ ಮಾಡಿಕೊಂಡು ಸಾಲಗಳನ್ನು ವಾಪಸ್ ಕೊಡಿ ಅಂತ ಕೇಳೋದೂ ಇಲ್ಲ. ಆದರೆ ಆ ಫ್ಯಾಮ್ಲಿಗೆ ಯಾವತ್ತಾದರೂ ಮತ್ತೆ ಕಷ್ಟ ಬಂತು ಅಂತಂದರೆ ಯಾರು ಮುಂದೆ ಬರ್ತಾರೆ ಸಾಲ ಕೊಡೋದಕ್ಕೆ? ಮತ್ತು ಅವ್ರು ಎಷ್ಟು ಕಷ್ಟಪಡಬೇಕಾಗುತ್ತೆ ಅಲ್ವಾ? ಹಾಗಾಗಿಯೇ ನಮ್ಗೆ ಎಷ್ಟಿದೆಯೋ ಅಷ್ಟರಲ್ಲಿ ನಾವು ಜೀವನನ ನಡೆಸ್ಕೊಂಡು ಆದಷ್ಟು ಈ ಸಾಲಗಳಿಂದ ದೂರ ಇದ್ದುಕೊಂಡು, ಒಂದು ವೇಳೆ ಏನಾದರೂ ನಾವು ಸಾಲ ಮಾಡುವಂತಹ ಅನಿವಾರ್ಯತೆ ಏನಾದರೂ ಬಂತು ಅಂತಂದರೆ ಏನಕ್ಕೆ ನಾವು ಸಾಲ ಮಾಡ್ತಾಯಿದ್ದೀವಿ, ಈ ಸಾಲ ನಮಗೆ ಅವಶ್ಯಕತೆನಾ ಅಂತ ಇಂದು ಮುಂದೆ ಎಲ್ಲ ಯೋಚನೆ ಮಾಡಿ ಸಾಲ ಮಾಡ್ಕೊಂಡಿದ್ದಾದಮೇಲೆ ಅದನ್ನು ತೀರಿಸಲೇಬೇಕು ಅಂತ ಆಟಕ್ಕೆ ಬಿದ್ದು ಆ ಸಾಲನ ತೀರಿಸಿ ಅದರಿಂದ ಬೇಗ ಹೊರಗಡೆ ಬನ್ನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇದ್ರ ಜೊತೆಗೆ ನಾವು ದೇವ್ರ ಮೊರೆ ಸಹ ಹೋಗಬೇಕಾಗುತ್ತೆ, ದೇವರನ್ನು ಸಹ ಕೇಳ್ಕೊಳ್ಬೇಕಾಗುತ್ತೆ. ಕೆಲವೊಂದಷ್ಟು ಪೂಜೆಗಳನ್ನು ಮಾಡೋದ್ರಿಂದನೂ ಅಷ್ಟೇ ನಮಗೆ ಫಲ ಅನ್ನೋದು ಸಿಗುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂದರೆ ದೇವರು ಸಾಲಗಳನ್ನು ತೀರಿಸ್ತಾರೆ ಅಂತಲ್ಲ, ಸಾಲ ತೀರಿಸೋದಕ್ಕೆ ನಮಗೊಂದು ಮಾರ್ಗ ಅಂತ ತೋರಿಸ್ತಾರೆ ಅಂತಂದ್ಬಿಟ್ಟು ನಾನು ನಂಬಿದ್ದೀನಿ. ನೆಕ್ಸ್ಟ್ ಇವಾಗ ಗ್ರಾಸರಿಯನ್ನೆಲ್ಲ ಬಾಕ್ಸ್ಗಳಲ್ಲಿ ಫಿಲ್ ಮಾಡಿ ಕಿಚನಲ್ಲಿ ಜೋಡಿಸಿಟ್ಕೊಂಡೆ. ಅದಾದಮೇಲೆ ಈ ಸೋಪು, ಸರ್ಪು, ಆಮೇಲೆ ಹ್ಯಾಂಡ್ ವಾಶ್ ಲಿಕ್ವಿಡು ಇವೆಲ್ಲ ಇರುತ್ತಲ್ವ, ಇದನ್ನೆಲ್ಲ ನಾನು ವಾಶ್ ಬೇಷನ್ ಕೆಳಗಡೆ ಕ್ಯಾಬಿನೆಟ್ ಇತ್ತಲ್ವ ಅಲ್ಲಿ ನಾನು ಜೋಡಿಸಿಟ್ಕೊಂಡೆ. ಆಮೇಲೆ ಈ ಕಡಲೆ ಬೀಜ ಮತ್ತು ಬನ್ಸಿ ರವೆನೆಲ್ಲ ಒಂದು ಸ್ವಲ್ಪ ಬಿಸಿ ಮಾಡಿ ಇಟ್ಟೆ. ಹಾಗೆ ಹಸಿಯಾಗಿಯೇ ಇಟ್ಬಿಟ್ರೆ ಅದಕ್ಕೆ ಹುಳ ಬಿದ್ದುಬಿಡುತ್ತಲ್ವ, ಹಾಗಾಗಿ ಒಂದು ಸ್ವಲ್ಪ ಬಿಸಿ ಮಾಡಿ ಪ್ಲೇಟುಗಳಲ್ಲಿ ಹಾಕಿ ಇಟ್ಟಿದ್ದೀನಿ. ಅದೊಂದು ಸ್ವಲ್ಪ ಆರಿದ್ಮೇಲೆ ಬಾಕ್ಸ್ಗಳಲ್ಲಿ ಹಾಕಿ ಇಟ್ಕೊಳ್ಳೋಣ ಅಂತಂದ್ಬಿಟ್ಟು, ಅದಾದಮೇಲೆ ನೈಟ್ ಅಡುಗೆಗೆ ಅಂತಂದ್ಬಿಟ್ಟು ಚಪಾತಿ ಮತ್ತು ಕುಂಬಳಕಾಯಿ ಗ್ರೇವಿನ ಮಾಡಿದ್ದೀನಿ. ನನ್ನ ಹಸ್ಬೆಂಡ್ಗಂತೂ ಈ ಥರ ರೆಸಿಪಿಗಳಂದರೆ ಇಷ್ಟನೇ ಆಗೋದಿಲ್ಲ. ಆದರೂ ವರ್ಷಕ್ಕೊಂದ್ಸಲ ಆದರೂ ತಿನ್ನಿ ಒಂದೊಂದು ಐಟಮು ಅಂತಂದ್ಬಿಟ್ಟು ಹೇಳಿ ಕನ್ವಿನ್ಸ್ ಮಾಡಿ ಕುಂಬಳಕಾಯಿ ಗ್ರೇವಿನ ಮಾಡಿದ್ದೆ. ನೆಕ್ಸ್ಟ್ ಇವಾಗ ಗುರುವಾರ ಮಧ್ಯಾಹ್ನ ಹಾಗೆ ದೇವ್ರ ಸಾಮಾನೆಲ್ಲ ಬೆಳಗ್ಗೆ ಇಡ್ತಾ ಇದ್ದೀನಿ. ಎಲ್ಲ ಕ್ಲೀನ್ ಮಾಡ್ತಾ ಇಲ್ಲ, ಒಂದು ಸ್ವಲ್ಪ ಬೆಳ್ಳಿ ಐಟಮ್ಸು, ಒಂದು ಸ್ವಲ್ಪ ವಿಗ್ರಹಗಳು ಇವನ್ನೆಲ್ಲ ತೆಗೆದು ನಾನು ಕ್ಲೀನ್ ಮಾಡಿ ಇಡ್ತಾ ಇದ್ದೀನಿ. 15 ಡೇಸ್ಗೊಂದ್ಸಲ ನಾನು ಈ ರೀತಿಯಾಗಿ ಕ್ಲೀನ್ ಮಾಡಿ ಇಡೋದು. ಇನ್ನು ಮಂತ್ಲಿ ಒಂದ್ಸಲ ದೇವ್ರ ಮನೆಯನ್ನೆಲ್ಲ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡ್ತೀನಿ. ಈ ಸಾಲಗಳ ಬಗ್ಗೆ ನಾವು ಫಾಲೋ ಮಾಡೋ ಟಿಪ್ಸ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಲ್ವಾ, ಈ ಟಿಪ್ಸ್ನೆಲ್ಲ ಫಾಲೋ ಮಾಡಿಕೊಂಡು ಬೇಗ ಸಾಲಗಳಿಂದ ಹೊರಗಡೆ ಬಂದರೆ ಮುಂದೊಂದು ದಿನ ನಮಗೂ ಸಹ ಒಂದು ಒಳ್ಳೆಯ ದಿನಗಳಂತ ಬಂದೇ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಟ್ರೈ ಮಾಡೋದಾದರೆ ನೀವು ಟ್ರೈ ಮಾಡಿ, ನಿಮ್ಮ ಲೈಫಲ್ಲೂ ಸಹ ಒಳ್ಳೆಯದಾಗುತ್ತೆ. ನೆಕ್ಸ್ಟ್ ಇವಾಗ ದೇವ್ರ ಸಾಮಾನುಗಳನ್ನೆಲ್ಲ ಬೆಳಗಿದ್ದಾದಮೇಲೆ ಇವಾಗ ಕೆಲವೊಂದು ಕಾಳುಗಳನ್ನೆಲ್ಲ ನೆನೆಸಿಡ್ತಾ ಇದ್ದೀನಿ. ಮಸಾಲೆ ಸಾಂಬಾರು ಮಾಡೋದಕ್ಕೆ ಅಂತಂದ್ಬಿಟ್ಟು ಕಾಬೂಲ್ ಕಡಲೆ ಮತ್ತು ಬಟಾಣಿ, ಕಡಲೆಕಾಳೆಲ್ಲ ನೆನೆಸಿಡ್ತಾ ಇದ್ದೀನಿ. ಆಮೇಲೆ ಮೊಳಕೆ ಹುರುಳಿ ಕಾಳು ಸಾಂಬಾರು ಮಾಡೋದಕ್ಕೆ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಹುರುಳಿ ಕಾಳನ್ನು ಸಹ ನೆನೆಸಿಡ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನು ಕೆಲವರು ಅಂದ್ಕೊಳ್ಬೋದೇನೋ, ಏನು ಮಂಜು ಸಾಲಗಳಂದರೆ ಇಷ್ಟೊಂದು ಭಯ ಪಡ್ತೀರಾ, ಮತ್ತು ಸಾಲಗಳ ಬಗ್ಗೆ ಇಷ್ಟೆಲ್ಲ ಹೇಳ್ತೀರಲ್ವಾ, ಏನು ಸಮಾಚಾರ ಮಂಜು ಅಂತಂದ್ಬಿಟ್ಟು ನೀವು ನನ್ನ ಕೇಳ್ಬೋದು. ನಾನು ಚಿಕ್ಕಂದಿನಲ್ಲಿ ತುಂಬ ಅಂದರೆ ತುಂಬಾ ಕಷ್ಟಪಟ್ಟಿದ್ದೀನಿ ಅಮ್ಮ ಮನೆಯಲ್ಲಿದ್ದಾಗ ಇವನ್ನೆಲ್ಲ ನೋಡಿಕೊಂಡು. ಹಾಗಾಗಿ ಫ್ಯೂಚರಲ್ಲಿ ಆದಷ್ಟು ಸಾಲಗಳನ್ನು ಮಾಡಬಾರ್ದು ಅಂತಂದ್ಬಿಟ್ಟು ಅವತ್ತೇ ನಾನು ನಿರ್ಧಾರ ಮಾಡಿಕೊಂಡಿದ್ದೆ. ಹಾಗಾಗಿ ನಾನು ಇವಾಗ ಸಾಲಗಳು ಮಾಡ್ಕೊಳ್ಳೋದಕ್ಕೆ ತುಂಬ ಹೆದರ್ಕೊಳ್ತೀನಿ. ಹಾಗೆ ನನಗೆ ಗೊತ್ತಿರೋರಿಗೂ ಅಷ್ಟೇ ಯಾವಾಗಲೂ ಹೇಳ್ತಾನೆ ಇರ್ತೀನಿ, ಆದಷ್ಟು ಸಾಲಗಳು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಇರೋದ್ರಲ್ಲೇ ತೃಪ್ತಿಯಾಗಿರ್ರಿ. ಆಮೇಲೆ ಇನ್ಕಮ್ ಬರ್ತಾ ಏನಾದರೂ ಒಂದು ಸ್ವಲ್ಪ ಅನುಕೂಲ ಮಾಡ್ಕೊಂಡೋಗಿ, ಜಾಸ್ತಿ ಸಾಲಗಳು ಮಾಡಿಕೊಂಡು ಸಾಲಗಳಿಗೆ ಸಿಗಾಕೊಳ್ಳೋದಕ್ಕೆ ಹೋಗಬೇಡಿ ಅಂತಂದ್ಬಿಟ್ಟು ಅವ್ರಿಗೂ ಸಹ ಸಜೆಷನ್ ಕೊಡ್ತಾನೆ ಇರ್ತೀನಿ. ನೆಕ್ಸ್ಟ್ ಇವಾಗ ಅಕ್ಕಿನೂ ಅಷ್ಟೇ ಬಾಕ್ಸಲ್ಲಿ ಎಲ್ಲ ಫಿಲ್ ಮಾಡಿ ಇಡ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಒಂದಿಬ್ಬರು ಬರ್ತ್ಡೇ ವಿಶಸನ್ನು ಮಾಡೋದಕ್ಕೆ ಹೇಳಿದ್ದಾರೆ, ಅವ್ರಿಗೆ ವಿಶ್ ಮಾಡಿ ಆಮೇಲೆ ನಾನು ವ್ಲಾಗನ್ನು ಕಂಪ್ಲೀಟ್ ಮಾಡ್ತೀನಿ. ಅನಿತಾ ಅವರು ಕಮೆಂಟ್ ಮಾಡಿದ್ದಾರೆ, ಈ ಮಂತು 29ಗೆ ನನ್ನ ಮಗನ ಬರ್ತ್ಡೇ ಇದೆ, ಅಂದರೆ ಸಂಡೇ ಬರುತ್ತೆ, ಖಂಡಿತ ವಿಶ್ ಮಾಡಿ ಸಿಸ್, ಮರಿಬೇಡಿ ಸಿಸ್ ಅಂತಂದ್ಬಿಟ್ಟು ಅವರು ಕಮೆಂಟ್ ಮಾಡಿದ್ದಾರೆ. ದೇವ್ರ ಹತ್ರ ಕೇಳ್ಕೊಳ್ಳಿ ಒಳ್ಳೇದಾಗಲಿ ಅವನಿಗೆ ಅಂತಂದ್ಬಿಟ್ಟು ಅವರು ಕಮೆಂಟ್ ಮಾಡಿದ್ದಾರೆ. ಚಿರಂತ್ ರೆಡ್ಡಿ, ಮಿನಿಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಅಪ್ಪ ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ, ವಿದ್ಯಾಭ್ಯಾಸ, ಹಾಗೆ ಆಯುಷು ಎಲ್ಲ ಕೊಟ್ಟು ಕಾಪಾಡಲಿ
ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವ್ರ ಹತ್ರ ನಾನು ಕೇಳ್ಕೊಳ್ತೀನಿ ಕಂದ. ನೆಕ್ಸ್ಟ್ ಹಾಗೆ ಜಾನು ಅವರು ಕಮೆಂಟ್ ಮಾಡಿದ್ದಾರೆ, ನನ್ನ ಮಗಳ ಬರ್ತ್ಡೇ ಇದೆ, ವಿಶ್ ಮಾಡಿ ಅಕ್ಕ ಅಂತಂದ್ಬಿಟ್ಟು. ಮನ್ವಿತಾ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಪ್ಪ. ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಕಂದ. ನೆಕ್ಸ್ಟ್ ಈಗ ಶುಕ್ರವಾರ ನೈಟು ಇಲ್ಲಿ ಕ್ಯಾಬಿನೆಟಲ್ಲಿ ಒಂದು ಸೆಕ್ಷನ್ ಖಾಲಿ ಇತ್ತು, ಇಲ್ಲೆಲ್ಲ ನಾನು ಕ್ರಾಕ್ರಿ ಯೂನಿಟ್ ಅಂತ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನನಗೊಬ್ರು ಕಮೆಂಟ್ ಮಾಡಿದ್ರು, ಕಿಚನ್ ಟೂರ್ ಮಾಡಿ ಅಕ್ಕ ಅಂತಂದ್ಬಿಟ್ಟು. ಮಾಡ್ತೀನಿ, ನನಗೆ ಕೆಲವೊಂದು ಐಟಮ್ಸು ಬೇಕು, ಅವನ್ನೆಲ್ಲ ತೊಗೊಂಬಂದಿದ್ದಾದಮೇಲೆ ಕಿಚನ್ ಟೂರು ಹೋಮ್ ಟೂರ್ ಎಲ್ಲ ಮಾಡ್ತೀನಿ. ಆಮೇಲೆ ಈ ಧನುರ್ಮಾಸದ ಪೂಜೆ ಬಗ್ಗೆನೂ ಕೇಳಿದರು, ದೇವಸ್ಥಾನಕ್ಕೆ ಹೋಗಿನೇ ಪೂಜೆ ಮಾಡಬೇಕಾ ಇಲ್ಲ ಮನೆಯಲ್ಲಿ ಮಾಡ್ಕೊಳ್ಬೋದಾ ಅಂತಂದ್ಬಿಟ್ಟು. ನಾನು ಮನೆಯಲ್ಲಿ ಯಾವತ್ತೂ ಮಾಡಿಲ್ಲಪ್ಪ, ಆದರೆ ದೇವಸ್ಥಾನದಲ್ಲಿ ನಾನು ಒಂದು 3-4 ವರ್ಷ ನಾನು ದೇವಸ್ಥಾನದಲ್ಲಿ ಹೋಗಿ ಪೂಜೆ ಮಾಡಿದ್ದೀನಿ. ಮನೆಯಲ್ಲೂ ಸಹ ಮಾಡ್ಬೋದಂತೆ, ಆದರೆ ಯಾವ ರೀತಿಯಾಗಿ ಮಾಡೋದು ಅಂತ ನನಗೆ ಗೊತ್ತಿಲ್ಲ. ಆದರೆ ಮಾಮೂಲಿಯಾಗಿ ಬೆಳಗಿನ ಟೈಮ್ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ಒಳ್ಳೇದಲ್ವಾ, ಅದೇ ರೀತಿಯಾಗಿಯೇ ಮಾಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಮೋಟಿವೇಶನ್ ಅನಿಸಿದರೆ, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.